ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ, ಗವರ್ಮೆಂಟ್ ಆಫ್ ಕರ್ನಾಟಕ, ಕಾರ್ಮಿಕ ಇಲಾಖೆ, ಲೇಬರ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ 50,000 ಸಹಾಯಧನವನ್ನ ನೀಡುತ್ತಿದೆ. ಈ ವಿಡಿಯೋದಲ್ಲಿ ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ 50,000 ಸಹಾಯಧನ ಯೋಜನೆಯ ವಿವರ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವಂತಹ ಮಾನದಂಡಗಳು, ಅರ್ಜಿ ಸಲ್ಲಿಸಲು ಅಗತ್ಯ ಇರುವಂತಹ ದಾಖಲಾತಿಗಳು, ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ಣವಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ಸರ್ಕಾರ, ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಗವರ್ಮೆಂಟ್ ಆಫ್ ಕರ್ನಾಟಕ, ಲೇಬರ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ ಅರ್ಹ ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ 50,000 ಸಹಾಯಧನವನ್ನ ನೀಡುತ್ತಿದೆ. ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ 50,000 ಸಹಾಯಧನ ಯೋಜನೆಯ ವಿವರವನ್ನ ನೋಡಬಹುದು. ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ ನೀಡುವ ಸಹಾಯಧನ ಮಂಡಳಿಯು ಕಾರ್ಯದರ್ಶಿ ಅಥವಾ ಮಂಡಳಿಯ ನೇರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಂದ ಅರ್ಜಿಯನ್ನು ಪಡೆದು ಆಕೆಯ ಗಂಡು ಮಗುವಿನ ಅಥವಾ ಹೆಣ್ಣು ಮಗುವಿನ ಜನನಕ್ಕೆ ರು 50,000, ಸರ್ಕಾರದ ಅಧಿಸೂಚನೆ ಸಂಖ್ಯೆ LD 458 LET 2021 ಬೆಂಗಳೂರು ದಿನಾಂಕ 8/8/2022 ರಂತೆ ಮೊದಲ 2 ಹೆರಿಗೆಗೆ ಸಹಾಯಧನವನ್ನ ಮಂಜೂರು ಮಾಡಲಾಗುವುದು. ಮಗುವಿನ ಹೆರಿಗೆ ಆದ ಕುರಿತು ದಾಖಲೆಗಳನ್ನ ಸಲ್ಲಿಸುವುದು. ಈ ಯೋಜನೆಯಡಿ ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ 50,000 ಸಹಾಯಧನವನ್ನ ಮೊದಲ 2 ಹೆರಿಗೆಗೆ ನೀಡಲಾಗುತ್ತದೆ. ಅರ್ಹ ಮಹಿಳಾ ಕಾರ್ಮಿಕರು ಈ ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಈ ಯೋಜನೆಗೆ ಇರುವಂತಹ ಮಾನದಂಡಗಳ ವಿವರವನ್ನ ಇಲ್ಲಿ ನೋಡಬಹುದು. ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನ ಮಂಜೂರು ಮಾಡಬೇಕಾಗುತ್ತದೆ. ನೋಂದಾಯಿತ ಮಹಿಳಾ ಕಾರ್ಮಿಕರು ಮೊದಲ 2 ಜೀವಂತ ಮಕ್ಕಳಿಗೆ ಮಾತ್ರ ಸಹಾಯಧನವನ್ನ ಪಡೆಯಲು ಅರ್ಹರಾಗಿರುತ್ತಾರೆ. 2ನೇ ಮಗುವಿನ ಹೆರಿಗೆಗೆ ಎಂದು ಹೇಳುವ ಅಫಿಡೇಟ್ ಅನ್ನು ಒಳಗೊಂಡಿರಬೇಕು. ಒಂದು ವೇಳೆ ಈಗಲೇ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ 2 ಮಕ್ಕಳಿದ್ದರೆ ಅವುಗಳು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ. ಜನನ ಮತ್ತು ಮರಣದ ನೋಂದಣಾ ಅಧಿಕಾರಿಯಿಂದ ಜನನದ ಪ್ರಮಾಣ ಪತ್ರವನ್ನು ಪಡೆಯಬೇಕು ಅಥವಾ ಸರ್ಕಾರಿ ಆಸ್ಪತ್ರೆ, ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಅಂಗೀಕೃತ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಆ ಸಂಸ್ಥೆಯ ಮುಖ್ಯಸ್ಥರಿಂದ ಸಹಿ ಮಾಡಿದ ಪ್ರಮಾಣ ಪತ್ರವನ್ನ ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಈ ಎಲ್ಲ ಮಾನದಂಡಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರುತ್ತದೆ. ಪೂರಕ ದಾಖಲಾತಿಗಳು ಮಂಡಳಿ ನೀಡಿರುವ ಗುರುತಿನ ಚೀಟಿ, ಸ್ಮಾರ್ಟ್ ಕಾರ್ಡ್, ಮಂಡಳಿ ನೀಡಿರುವಂತ ID ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅಗತ್ಯ ಇರುತ್ತದೆ. 2ನೇ ಮಗುವಿನ ಹೆರಿಗೆಗೆಂದು ಅಫಿಡೇಟ್ ಸಲ್ಲಿಸುವುದು. ಬ್ಯಾಂಕ್ ಖಾತೆ ಪುರಾವೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಗತ್ಯ ಇರ್ತದೆ. ಮಕ್ಕಳ ಛಾಯಾಚಿತ್ರ, ಮಕ್ಕಳ ಫೋಟೋ ಅಗತ್ಯ ಇರ್ತದೆ. ಉದ್ಯೋಗ ದೃಢೀಕರಣ ಪತ್ರ, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ. ಡಿಸ್ಚಾರ್ಜ್ ಸಾರಾಂಶ, ಡಿಸ್ಚಾರ್ಜ್ ಡೀಟೇಲ್ಸ್, ಮಗುವಿನ ಜನನದ ಪ್ರಮಾಣ ಪತ್ರ, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ. ಮಗುವಿನ ಜನನದ 6 ತಿಂಗಳೊಳಗೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಮಗು ಜನನದ 6 ತಿಂಗಳೊಳಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗ್ತದೆ. ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ. ಅನ್ವಯಿಸುವ ವಿಧಾನ: ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಸುವುದು, ನೋಂದಣಿ ಅಧಿಕಾರಿಗಳಾದ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ, ಕಾರ್ಮಿಕ ಅಧಿಕಾರಿಯವರಿಂದ ಪರಿಶೀಲನೆ ಮತ್ತು ಅನುಮೋದನೆ. ಅರ್ಜಿದಾರರ ಅರ್ಜಿಯನ್ನು ಸಲ್ಲಿಸುವುದು, ನೋಂದಣಿ ಅಧಿಕಾರಿಗಳಾದ ಹಿರಿಯ ಹಾಗೂ ಕಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ, ಕಾರ್ಮಿಕ ಅಧಿಕಾರಿಯವರಿಂದ ಪರಿಶೀಲನೆ ಮತ್ತು ಅನುಮೋದನೆ. ಅನ್ವಯಿಸುವ ವಿಧಾನ: ಅಗತ್ಯ ಇರುವ ಪೂರಕ ದಾಖಲಾತಿಗಳು ನೋಡಬಹುದಿಲ್ಲಿ. ಯಾವೆಲ್ಲ ದಾಖಲಾತಿಗಳು ಅಗತ್ಯ ಇರುತ್ತೆ ನೋಡಬಹುದಿಲ್ಲಿ. ಮಂಡಳಿ ನೀಡಿರುವ ಗುರುತಿನ ಚೀಟಿ, ಸ್ಮಾರ್ಟ್ ಕಾರ್ಡ್, ದೃಢೀಕೃತ ಮಂಡಳಿ ನೀಡಿರುವಂತ ID ಕಾರ್ಡ್ ಅಗತ್ಯ ಇರ್ತದೆ. ಸ್ಮಾರ್ಟ್ ಕಾರ್ಡ್ ಸರ್ಟಿಫೈಡ್ ಆಗಿರುವಂತದ್ದು. ಬ್ಯಾಂಕ್ ಖಾತೆಯ ಪುರಾವೆ, ಬ್ಯಾಂಕ್ ಡೀಟೇಲ್ಸ್ ಅಗತ್ಯ ಇರ್ತದೆ. ಫೋಟೋ ಆಫ್ ದಿ ಚೈಲ್ಡ್, ಮಗುವಿನ ಫೋಟೋ. ಉದ್ಯೋಗ ದೃಢೀಕರಣ ಪತ್ರ, ಆಸ್ಪತ್ರೆಯಿಂದ ಬಿಡುಗಡೆಯಾದ ವಿವರ, ಆಸ್ಪತ್ರೆಗೆ ದಾಖಲಾದ ಮತ್ತು ಬಿಡುಗಡೆಯಾದ ದಿನಾಂಕ ಹಾಗೂ ಚಿಕಿತ್ಸಾ ವೆಚ್ಚವನ್ನು ಒಳಗೊಂಡ ಬಿಲ್ಗಳ ವಿವರ, ಆಸ್ಪತ್ರೆಗೆ ದಾಖಲಾಗಿರುವಂತ ದಿನಾಂಕ ಮತ್ತು ಬಿಡುಗಡೆ ದಿನಾಂಕದ ವಿವರ, ಮಗುವಿನ ಜನನ ಪ್ರಮಾಣ ಪತ್ರ. ಫಲಾನುಭವಿಯು ಮಗುವಿನ ಜನನ ದಿನಾಂಕದಿಂದ 6 ತಿಂಗಳುಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು. ಅರ್ಹ ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರು ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಗೆ ಅರ್ಜಿ ಸಲ್ಲಿಸಿ ರು 50,000 ಸಹಾಯಧನವನ್ನ ಪಡೆಯಬಹುದು. ನೋಡ್ರಲ್ಲ ಸ್ನೇಹಿತರೆ, ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ 50,000 ಸಹಾಯಧನ ಯೋಜನೆಯ ವಿವರ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಸಲ್ಲಿಸಲು ಇರುವ ಮಾನದಂಡಗಳ ವಿವರ ಎಲ್ಲ ವಿವರವನ್ನ ನೋಡಿದ್ರಿ. ಅರ್ಹ ಮಹಿಳಾ ಕಾರ್ಮಿಕರು ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ 50,000 ಸಹಾಯಧನ ಯೋಜನೆಗೆ ಅರ್ಜಿ ಸಲ್ಲಿಸಿ ಸಹಾಯಧನವನ್ನ ಪಡಿಬಹುದು. ಅರ್ಜಿ ಸಲ್ಲಿಸುವ ವಿಧಾನ: ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಲೇಬರ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಯೋಜನೆಯನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಹೆರಿಗೆ ಸೌಲಭ್ಯ ನೋಡಬಹುದು, ಯೋಜನೆಯ ವಿವರ,
ಮಂಡಳಿಯು ಕಾರ್ಯದರ್ಶಿ ಅಥವಾ ಮಂಡಳಿ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಂದ ಅರ್ಜಿಯನ್ನು ಪಡೆದು ಆಕೆಯ ಗಂಡು ಮಗುವಿನ ಹೆಣ್ಣು ಮಗುವಿನ ಜನನಕ್ಕೆ ರು 50,000 ಸರ್ಕಾರದ ಅಧಿಸೂಚನೆ LD 458 LET 2021 ಬೆಂಗಳೂರು ದಿನಾಂಕ 8/8/2000 ಮೊದಲ 2 ಹೆರಿಗೆಗೆ ಸಹಾಯಧನವನ್ನ ಮಂಜೂರು ಮಾಡಲಾಗುವುದು. ಮಗುವಿನ ಹೆರಿಗೆಯಾದ ಕುರಿತು ದಾಖಲೆಗಳನ್ನು ಸಲ್ಲಿಸುವುದು. ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಬೇಕಾಗುತ್ತದೆ. ನೋಂದಾಯಿತ ಮಹಿಳಾ ಕಾರ್ಮಿಕರು ಮೊದಲ 2 ಜೀವಂತ ಮಕ್ಕಳಿಗೆ ಮಾತ್ರ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಎರಡನೇ ಹಕ್ಕು ಸಾಧನೆ ಸಹಾಯಧನ ಅರ್ಜಿ ಎರಡನೇ ಮಗುವಿನ ಹೆರಿಗೆಗೆ ಎಂದು ಹೇಳುವ ಅಫಿಡೇಟ್ ಅನ್ನು ಒಳಗೊಂಡಿರಬೇಕು. ಒಂದು ವೇಳೆ ಈಗಲೇ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ 2 ಮಕ್ಕಳಿದ್ದರೆ ಅವುಗಳು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ. ಜನನ ಮತ್ತು ಮರಣ ನೋಂದಣಿ ಅಧಿಕಾರಿಯಿಂದ ಜನನ ಪ್ರಮಾಣ ಪತ್ರವನ್ನು ಪಡೆಯಬೇಕು ಅಥವಾ ಸರ್ಕಾರಿ ಆಸ್ಪತ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಅಂಗೀಕೃತ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಆ ಸಂಸ್ಥೆ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಅಗತ್ಯವಾದ ದಾಖಲೆಗಳು: ಮಗುವಿನ ಜನನ ಪ್ರಮಾಣ ಪತ್ರ, ಆಸ್ಪತ್ರೆಯಿಂದ ಬಿಡುಗಡೆಯಾದ ವಿವರ, ಫೋಟೋ ಆಫ್ ದಿ ಚೈಲ್ಡ್, ಮಗುವಿನ ಫೋಟೋ, ಸೆಲ್ಫ್ ಡಿಕ್ಲರೇಷನ್, 90 ದಿವಸಗಳ ಕೆಲಸದ ಪ್ರಮಾಣ ಪತ್ರ. ಅರ್ಜಿ ಸಲ್ಲಿಸಲು ಮೊದಲಿಗೆ ನೋಡಬಹುದು. ಇವಾಗ ವೆಬ್ಸೈಟ್ ನ ಹೋಮ್ ಪೇಜ್ ನೋಡಬಹುದು. ನಿಮ್ಮ ಲಾಗಿನ್ ಕ್ರೆಡೆನ್ಶಿಯಲ್ಸ್ ನ ಎಂಟರ್ ಮಾಡಿ ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಸ್ಕೀಮ್ ಡೆಲಿವರಿ ಅಸಿಸ್ಟೆನ್ಸ್ ಡೀಟೇಲ್ಸ್, ನೇಮ್, ಹೆಸರು, ಎಂಟರ್ ಯುವರ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕು. ಡೇಟ್ ಆಫ್ ಬರ್ತ್, ಏಜ್, ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕ್, ಗ್ರಾಮ ಪಂಚಾಯತಿ, ವಿಲೇಜ್ ವಾರ್ಡ್, ಪಿನ್ ಕೋಡ್. ಡೀಟೇಲ್ಸ್ ಆಫ್ ಚೈಲ್ಡ್, ಮಗುವಿನ ವಿವರವನ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಡೇಟ್ ಆಫ್ ಚೈಲ್ಡ್ ಬರ್ತ್, ಮಗುವಿನ ಜನ್ಮ ದಿನಾಂಕ. ಜೆಂಡರ್, ಕರೆಂಟ್ ಏಜ್ ಆಫ್ ಚೈಲ್ಡ್, ಮಗುವಿನ ವಯಸ್ಸು. ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್, ಚಿಕಿತ್ಸೆ ಪಡೆದಂತ ದಿನಗಳು. ಕಾಸ್ಟ್ ಆಫ್ ಡೆಲಿವರಿ, ಹಾಸ್ಪಿಟಲ್ ಆರ್ ಕ್ಲಿನಿಕ್ ನೇಮ್, ಆಸ್ಪತ್ರೆ ಅಥವಾ ಕ್ಲಿನಿಕ್ ನ ಹೆಸರು. ಕ್ಲೈಮ್ಡ್ ಫಾರ್ ಚೈಲ್ಡ್, ಮಗುವಿನ ವಿವರವನ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಡಾಕ್ಯುಮೆಂಟ್ಸ್, ಬರ್ತ್ ಸರ್ಟಿಫಿಕೇಟ್ ಆಫ್ ಎ ಚೈಲ್ಡ್, ಡಿಸ್ಚಾರ್ಜ್ ಸಮ್ಮರಿ. ಅಗತ್ಯ ಇರುವಂತ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಗತ್ಯ ಇರುವಂತ ಪೂರ್ಣವಾದ ವಿವರವನ್ನ ಇಲ್ಲಿ ಫಿಲ್ ಮಾಡಿದ ನಂತರ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ನೋಡಬಹುದು ಡಿಕ್ಲರೇಷನ್ ಇದೆ. ಡಿಕ್ಲರೇಷನ್ ನ ಓದಿ ಐ ಅಗ್ರಿ ದ ಫ್ಯಾಕ್ಟ್ ಮೆನ್ಷನ್ಡ್ ಅಬೌವ್ ಇಸ್ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್. ಐ ಅಗ್ರಿ ಅಂತ ಇದೆ ನೋಡಿ. ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರಂತ ಡೀಟೇಲ್ಸ್ ನ ವೆರಿಫೈ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ನೋಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಡೆಲಿವರಿ ಅಸಿಸ್ಟೆಂಟ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಕ್ಸೆಸ್ಫುಲಿ ಸಬ್ಮಿಟೆಡ್ ಅಂಡ್ ಈಸ್ ಸೆಂಟ್ ಫಾರ್ ಫೀಲ್ಡ್ ಆಫೀಸರ್ಸ್ ಅಪ್ರೂವಲ್. ಡೌನ್ಲೋಡ್ ಯುವರ್ ಅಕ್ಲಾಜ್ಮೆಂಟ್ ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅರ್ಜಿ ಸ್ಥಿತಿಯನ್ನ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಲು ಅಗತ್ಯ ಇರ್ತದೆ. ಈ ರೀತಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸ್ಥಿತಿ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡೋದಕ್ಕೆ ಅಂತ ನೋಡೋಣ. ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇನ್ ಕರ್ನಾಟಕ ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ನೋಡಬಹುದು. ವೆಬ್ಸೈಟ್ ನ ಹೋಮ್ ಪೇಜ್ ಅಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲಿಕೇಶನ್ ಡಿಬಿಟಿ ಸ್ಟೇಟಸ್ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಯೋಜನೆಯನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಸ್ಕೀಮ್ ನ ಸೆಲೆಕ್ಟ್ ಮಾಡಿದ ನಂತರ ಅಪ್ಲಿಕೇಶನ್ ರೆಫರೆನ್ಸ್ ಕೋಡ್, ಎಂಟರ್ ಮೊಬೈಲ್ ನಂಬರ್. ಅಪ್ಲಿಕೇಶನ್ ರೆಫರೆನ್ಸ್ ಕೋಡ್ ಮತ್ತೆ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೋಬಹುದು. ಈ ರೀತಿ ಅರ್ಜಿ ಸ್ಥಿತಿ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ನೋಡ್ರಲ್ಲ ಸ್ನೇಹಿತರೆ, ಯಾವ ರೀತಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡಬಹುದು ಅಂತ ನೋಡಿದ್ರಿ. ತಾಯಿ ಮಗು ಸಹಾಯಹಸ್ತ ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ ಅರ್ಹ ಮಹಿಳಾ ಕಾರ್ಮಿಕರು 50,000 ಸಹಾಯಧನವನ್ನ ಯಾವ ರೀತಿ ಪಡಿಬಹುದು ಅಂತ ನೋಡಿದ್ರಿ. ಅರ್ಜಿ ಸಲ್ಲಿಸಲು ಅಗತ್ಯ ಇರುವಂತಹ ದಾಖಲೆಗಳ ವಿವರ, ಅರ್ಜಿ ಸಲ್ಲಿಸಲು ಇರುವಂತಹ ಮಾನದಂಡಗಳು ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ. ಅರ್ಹ ಮಹಿಳಾ ಕಾರ್ಮಿಕರು ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮಿ ಬಾಂಡ್ 50,000 ಸಹಾಯಧನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಹಾಯಧನವನ್ನ ಪಡೆಯಿರಿ. ಲೇಬರ್ ಕಾರ್ಡ್, ಕಾರ್ಮಿಕ ಕಾರ್ಡಿನ ಇತರ ಸೌಲಭ್ಯಗಳ ವಿವರವನ್ನ ನಮ್ಮ ಚಾನೆಲ್ ನಲ್ಲಿ ನೀಡಲಾಗಿದೆ. ದಯವಿಟ್ಟು ಇತರ ಸೌಲಭ್ಯಗಳ ವಿವರವನ್ನ ಚಾನೆಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಪಿಂಚಣಿ ಸೌಲಭ್ಯ, ಮದುವೆ ಸಹಾಯಧನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಪ್ರಮುಖ ವೈದ್ಯಕೀಯ ಸೌಲಭ್ಯ ಎಲ್ಲ ಯೋಜನೆಯ ವಿವರವನ್ನ ನಮ್ಮ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀಡಲಾಗಿದೆ. ದಯವಿಟ್ಟು ಇತರ ಸೌಲಭ್ಯಗಳ ವಿವರವನ್ನ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಯೋಜನೆಯ ವಿವರದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.